ನಮಸ್ಕಾರ ವೀಕ್ಷಕರೇ. ಬಿಹಾರ ಚುನಾವಣೆ ಹಿನ್ನೆಲೆ ಒಂದಾದ ಮೇಲೊಂದು ಸಮೀಕ್ಷೆಗಳು ಬರೋ ಹೊತ್ತಲ್ಲಿ ಮೋದಿ ಸರ್ಕಾರದ ಸಂಬಂಧ, ಲೋಕಸಭಾ ಎಲೆಕ್ಷನ್ ಸಂಬಂಧ ಒಂದು ಸಮೀಕ್ಷೆ ಬಂದಿದೆ. ಈ ಬಗ್ಗೆ ನಿನ್ನೆ ಸಂಜೆಯಿಂದ ನ್ಯೂಸ್ ಆಗ್ತಾ ಇರೋದ್ರಿಂದ ಇದರಲ್ಲಿ NDAಗೆ ಸಿಹಿ ಸುದ್ದಿ ಸಿಕ್ಕಿದೆ ಅನ್ನೋ ವಿಚಾರ ನಿಮಗೆ ಈಗಾಗಲೇ ಗೊತ್ತಿರಬಹುದು. ಆದ್ರೆ ಈ ಸಮೀಕ್ಷೆಯಲ್ಲಿ ಕೊಟ್ಟ ಅಂಕಿ ಅಂಶಗಳನ್ನ ನೋಡಿದ್ರೆ ಸಿಹಿ ಸುದ್ದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಎಚ್ಚರಿಕೆ ವಹಿಸಲೇಬೇಕಾದ ಸಮಯ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ಅಥವಾ ಇಂಡಿ ಒಕ್ಕೂಟ ಕೂಡ ಸೇಫ್ ಝೋನ್ ನಲ್ಲಿ ಇಲ್ಲದೆ ಇದ್ರೂ ಹೋಪ್ ಕಳೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಇದಕ್ಕೆ ಕಾರಣಗಳು ಕೂಡ ಸಾಕಷ್ಟಿವೆ. ಇನ್ನೊಂದೆಡೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ತಮ್ಮ ಭಾಷಣದಲ್ಲಿ ಹೇಳಿದ ಹಲವು ವಿಚಾರಗಳು ಚರ್ಚೆ ಹಾಗೂ ವಿವಾದಕ್ಕೆ ದಾರಿ ಮಾಡಿ ಕೊಡ್ತಾ ಇದೆ. ಅಲ್ಲದೆ ಕಾಂಗ್ರೆಸ್ಗೆ ಅವರ ಹೇಳಿಕೆಗಳು ಟಾರ್ಗೆಟ್ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಈ ಎಪಿಸೋಡ್ ಶುರು ಮಾಡೋದಕ್ಕೆ ಮೊದಲು ಒಂದು ವಿಷಯವನ್ನ ಕ್ಲಿಯರ್ ಮಾಡ್ತೀನಿ. ಅದೇನು ಅಂದ್ರೆ, ಈ ಸಮೀಕ್ಷೆ ಹೇಗಿದೆ ಅಂದ್ರೆ, ಒಂದು ವೇಳೆ ಈಗ ಲೋಕಸಭಾ ಎಲೆಕ್ಷನ್ ನಡೆದ್ರೆ ಯಾರಿಗೆ ಎಷ್ಟು ಮತ ಸಿಗಬಹುದು ಅನ್ನೋ ಲೆಕ್ಕದಲ್ಲಿ ಮಾಡಿರ್ತಾರೆ. ಈ ಹಿಂದೆ ಇಂಥದ್ದೇ ಒಂದು ರಿಪೋರ್ಟ್ ಸಂಬಂಧ ಹೇಳಿದಾಗ ಕೆಲವರು ಈಗಾಗಲೇ ಲೋಕಸಭಾ ಎಲೆಕ್ಷನ್ ಆಗಿದೆಯಲ್ವಾ, ಮತ್ಯಾಕೆ ಆಗುತ್ತೆ, ನಿಮಗೇನಾಗಿದೆ ಅಂತೆಲ್ಲ ಕೇಳಿದ್ರು. 2024ಕ್ಕೆ ಲೋಕಸಭಾ ಚುನಾವಣೆ ಮುಗಿದಿದೆ, ಮುಂದಿನ ಎಲೆಕ್ಷನ್ ಇರೋದು 2029ಕ್ಕೆ ಅನ್ನೋದು ನಿಜಕ್ಕೂ ವಾಸ್ತವ. ಆದ್ರೆ ಆಗಾಗ ಕೇಂದ್ರ ಸರ್ಕಾರದ ಕಾರ್ಯವೈಖರಿ ಹೇಗಿದೆ, ಜನಾಭಿಪ್ರಾಯಗಳು ಹೇಗಿವೆ, ಯಾರ ಪರ ಒಲವಿದೆ ಅನ್ನೋದನ್ನೆಲ್ಲ ತಿಳಿದುಕೊಳ್ಳೋದಕ್ಕೆ ರಾಷ್ಟ್ರೀಯ ಮಾಧ್ಯಮಗಳು ಇಂಥ ಸಮೀಕ್ಷೆಗಳನ್ನ ನಡೆಸ್ತಾ ಇರುತ್ತವೆ. ಆ ಪೈಕಿ ಈಗ ಲೋಕಸಭಾ ಚುನಾವಣೆ ನಡೀತು ಅಂದ್ರೆ ಯಾರಿಗೆ ಎಷ್ಟು ಸೀಟ್ ಬರ್ಬೋದು ಅನ್ನೋದರ ಬಗ್ಗೆ ಇರೋ ರಿಪೋರ್ಟ್ ಅನ್ನ ತಿಳಿಸ್ತಾ ಹೋಗ್ತೀವಿ. ಸಮೀಕ್ಷೆ ಪ್ರಕಾರ ಈಗ ಎಲೆಕ್ಷನ್ ನಡೆದ್ರೆ NDAಗೆ 324 ಸೀಟ್ ಹಾಗೂ ಇಂಡಿ ಒಕ್ಕೂಟಕ್ಕೆ 208 ಸೀಟ್ಗಳು ಬರ್ಬೋದು. ಅಲ್ಲಿಗೆ ಮತ್ತೊಮ್ಮೆ NDA ಸರ್ಕಾರ ತಲೆ ಎತ್ತೋದು ಕನ್ಫರ್ಮ್ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ. ಸಹಜವಾಗಿ ಇದು ಬಿಜೆಪಿ ಹಾಗೂ ಮೋದಿ ಅಭಿಮಾನಿಗಳಲ್ಲಿ ಖುಷಿ ತರುವ ವಿಚಾರ. ಯಾಕಂದ್ರೆ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ಬಳಿಕವೂ ಆಡಳಿತ ವಿರೋಧಿ ಅಲೆಗಳನ್ನ ಶಮನ ಮಾಡುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ. ಬಿಜೆಪಿ ಅಂತ ಒಂದು ಪಕ್ಷ ಅಧಿಕಾರದ ಕನಸು ಕಾಣೋದೇ ವ್ಯರ್ಥ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದವರು ದಿನ ವರುಷಗಳು ಉರುಳಿದ್ರೂ ಈ ನಂಬಿಕೆಯನ್ನ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಮೋದಿ ನೇತೃತ್ವದ ಸರ್ಕಾರವನ್ನ ಅಲ್ಲಾಡಿಸೋದಕ್ಕೂ ಯಾರಿಗೂ ಸಾಧ್ಯವಿಲ್ಲ ಅಂತ ಅಂದುಕೊಳ್ಳೋದಕ್ಕೂ ಮುಂಚೆ ಇನ್ನೊಂದು ವಿಚಾರ ಗಮನದಲ್ಲಿ ಇಟ್ಕೊಳ್ಬೇಕು. ಅದೇನಂದ್ರೆ, ಈ ಸಮೀಕ್ಷೆಯಲ್ಲಿ ಬಿಜೆಪಿಗೆ 260 ಸೀಟ್ ಹಾಗೂ ಕಾಂಗ್ರೆಸ್ಗೆ 97 ಸೀಟ್ ಬರಬಹುದು ಅನ್ನೋದನ್ನ ಹೇಳಿದ್ದಾರೆ. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಪ್ರಧಾನಿ ಮೋದಿಗೆ 52% ಪಾಪ್ಯುಲಾರಿಟಿ ಇದ್ರೆ ರಾಹುಲ್ ಪಾಪ್ಯುಲಾರಿಟಿ ಕೇವಲ 25% ಅನ್ನೋ ಅಭಿಪ್ರಾಯ ಕೂಡ ಬಂದಿದೆ. ಈಗ ಈ ಅಂಕಿ ಅಂಶಗಳನ್ನ ನೋಡಿದ್ರೆ ಬಿಜೆಪಿ ಗಳಿಸಿದ್ದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಕಳೆದುಕೊಂಡಿದ್ದು ಕಡಿಮೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. 240 ಸೀಟ್ ಗಳಿಸಿದ್ದ ಬಿಜೆಪಿ 20 ಸೀಟ್ ಹೆಚ್ಚಿಸಿಕೊಂಡು 260ಕ್ಕೆ ಏರಿಕೆ ಆಗಿದೆ. ಆದ್ರೆ 99 ಗಳಿಸಿದ್ದ ಕಾಂಗ್ರೆಸ್ಗೆ ಮೈನಸ್ ಆಗಿರೋದು ಕೇವಲ 2 ಸೀಟ್ ಮಾತ್ರ. ಅಲ್ಲದೆ 2019ರ ಎಲೆಕ್ಷನ್ ನಲ್ಲಿ 300ರ ಗಡಿ ದಾಟಿ ದಾಖಲೆ ಬರೆದಿದ್ದ ಬಿಜೆಪಿ 2024ರಲ್ಲಿ ತೀರಾ ಕುಸಿತು. ಆಗ ಬಂದ ಜನಾಭಿಪ್ರಾಯಗಳು ಜನರು ತಪ್ಪು ಹೆಜ್ಜೆ ಇಟ್ಟಿದ್ದಾರೆ, ಇನ್ನೊಂದು ಸ್ವಲ್ಪ ಯಾಮಾರ್ಬಿಟ್ಟಿದ್ರೆ ದೇಶದ ಕತೆ ಅಧೋಗತಿ ಆಗ್ತಾ ಇತ್ತು, ಇಂಥ ತಪ್ಪುಗಳನ್ನ ಮುಂದೆ ಮಾಡಬಾರದು ಅನ್ನೋ ಅಭಿಪ್ರಾಯಗಳೆಲ್ಲ ಬಂದ್ವು. ಆದ್ರೆ ಅದೆಲ್ಲವೂ ನಿಜ ಆಗಿದ್ದಿದ್ರೆ ಈಗ ಅದರ ಇಂಪ್ಯಾಕ್ಟ್ ಗೊತ್ತಾಗ್ಬೇಕಿತ್ತಲ್ವಾ. ಕನಿಷ್ಠ ಪಕ್ಷ NDA 350 ದಾಟಬೇಕಿತ್ತು, ಆದ್ರೆ 330ರ ಅಂಚಲಿದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಆದ್ರಿಂದ NDA ಹಾಗೂ ಬಿಜೆಪಿ ಮುಂದಿರೋದು ನಿಜ, ಆದ್ರೆ ಇಂಡಿ ಒಕ್ಕೂಟ ತೀರಾ ಹಿಂದೆ ಬಿದ್ದಿಲ್ಲ, ತನ್ನದೇ ವೋಟ್ ಬ್ಯಾಂಕ್ ಅನ್ನ ಉಳಿಸ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಇನ್ನೂ ಕಳೆದಿರೋದು ಒಂದೇ ವರ್ಷ ಅಲ್ವಾ, ಆ ಲೆಕ್ಕದಲ್ಲಿ ಬಿಜೆಪಿ ಹಾಗೂ NDA ಗಣನೀಯ ಏರಿಕೆ ಕಂಡಿದೆ. ಇದರಲ್ಲಿ ಅಚ್ಚರಿ ಪಡುವಂತದ್ದು ಏನೂ ಇಲ್ಲ, ಹಂತ ಹಂತವಾಗಿ ರಿಕವರ್ ಆಗ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಇದು ನಿಜವೇ ಇದ್ರೂ ಈ ಒಂದು ವರ್ಷದಲ್ಲಿ ಆದ ಬೆಳವಣಿಗೆಗಳನ್ನ ಕೂಡ ಗಮನಿಸಬೇಕಾಗುತ್ತೆ. ಪಹಲ್ಗಾಮ್ ಅಟ್ಯಾಕ್ಗೆ ಭಾರತ ಪ್ರತೀಕಾರ ತೀರಿಸಿಕೊಂಡ ಪರಿಯನ್ನ ಇಡೀ ಜಗತ್ತೇ ಕೊಂಡಾಡ್ತು. ಭಾರತೀಯರು ಫಿದಾ ಆದ್ರು. ಮೋದಿ ಸರ್ಕಾರದ ಮೇಲೆ ಜನರ ನಂಬಿಕೆ ಗಟ್ಟಿಯಾಯಿತು. ದೇಶದ ವಿಚಾರದಲ್ಲಿ ಪದೇ ಪದೇ ರಾಹುಲ್ ಗಾಂಧಿ ವಿರುದ್ಧ ಮನಸ್ಥಿತಿಯನ್ನ ತೋರಿಸ್ತಾ ಇದ್ರು, ದೇಶ ವಿರೋಧಿ ಹೇಳಿಕೆಯನ್ನ ನೀಡ್ತಾ ಇದ್ರು, ಆಧಾರವಿಲ್ಲದೆ ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡ್ತಾ ಇದ್ರು, ರಾಹುಲ್ ಆರೋಪಗಳೆಲ್ಲ ಸುಳ್ಳು ಅಂತ ಎಕ್ಸ್ಪೋಸ್ ಆಗ್ತಾ ಇದ್ರು. ತಮ್ಮ ವೋಟ್ ಬ್ಯಾಂಕ್ಗೆ ರಾಹುಲ್ ಧಕ್ಕೆ ಮಾಡ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಆದ್ರೆ ಜನಾಭಿಪ್ರಾಯ ಬಿಜೆಪಿಗೆ ದೊಡ್ಡ ಅಡ್ವಾಂಟೇಜ್ ಕೊಟ್ಟಿಲ್ಲ. ಕನಿಷ್ಠ ಪಕ್ಷ 272 ಅಂದ್ರೆ ಏಕಾಂಗಿಯಾಗಿ ಸರ್ಕಾರ ರಚಿಸುವ ನಂಬರ್ ಆದ್ರೂ ಬರಬೇಕಿತ್ತು, ಅದು ಕೂಡ ಬಂದಿಲ್ಲ ಅಂತ ಚರ್ಚೆಗಳಾಗ್ತಾ ಇದೆ. ಹಾಗಿದ್ರೆ ರಾಹುಲ್ ಹಾಗೂ ವಿಪಕ್ಷಗಳಿಗೆ ಈ ಮಟ್ಟದ ಬೆಂಬಲ ಎಲ್ಲಿಂದ ಬಂದಿದೆ ಅಂತ ಕೇಳಿದ್ರೆ, ಓಲೈಕೆ ಸಮುದಾಯ ಹಾಗೂ ಅಲ್ಪಸಂಖ್ಯಾತರು ಕಂಪ್ಲೀಟ್ ಆಗಿ ಅವರ ಬೆನ್ನಿಗೆ ನಿಂತಿರೋದು ಅನ್ನೋದನ್ನ ಒಪ್ಕೊಳ್ಬಹುದು. ಆದ್ರೆ ಕೇವಲ ಅಲ್ಪಸಂಖ್ಯಾತರು ಹಾಗೂ ಓಲೈಕೆ ಸಮುದಾಯದಿಂದ 208 ಸೀಟ್ಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳ ಬೆಂಬಲ ಇದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ನಿಮ್ಮಿಂದ ಕಿತ್ತು ನಮಗೆ ಬೇಕಾದ ಸಮುದಾಯಕ್ಕೆ ಕೊಡ್ತೀವಿ ಅಂತ ಎಲೆಕ್ಷನ್ ಟೈಮ್ ನಲ್ಲಿ ರಾಹುಲ್ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಅವರ ಮತಗಳಿಗೆ ಧಕ್ಕೆ ಬರಲಿಲ್ಲ.
ಬದಲಾಗಿ 2019ಕ್ಕಿಂತ ಹೆಚ್ಚು ಸೀಟ್ ಬಂದಿತ್ತು. ಅದರಿಂದ ರಾಹುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಒಂದಷ್ಟು ಜಾತಿಗಳನ್ನ, ಸಮುದಾಯಗಳನ್ನ ವಿಭಜಿಸಿ ಗಟ್ಟಿಯಾಗಿ ತಮ್ಮ ಕಡೆಯಲ್ಲಿ ಇಟ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಅಂದಹಾಗೆ ತಮ್ಮ ಮತಗಳನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡೋ ಅವಶ್ಯಕತೆ ಕೂಡ ಇಲ್ಲ. ಯಾಕಂದ್ರೆ ಮೋದಿ ಸರ್ಕಾರದ ಮೇಲೆ ಅಸಮಾಧಾನ ಆಯ್ತು ಅಂದ್ರೆ ಬಹುತೇಕ ಎಲ್ಲರೂ ರಾಹುಲ್ಗೆ ವೋಟ್ ಹಾಕೋದ್ರಿಂದ ಇಂಡಿ ಒಕ್ಕೂಟ ಇಲ್ಲಿ ಬೇಸರ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಇತ್ತ RSS ಮುಖ್ಯಸ್ಥ ಮೋಹನ್ ಭಾಗವತರ ಹೇಳಿಕೆಗಳು ಕೂಡ ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ. RSS ಅನ್ನೋದು ಒಂದು ದೇಶ ಪ್ರೇಮಿ ಹಾಗೂ ಹಿಂದೂ ಪರ ಸಂಘಟನೆ ಅನ್ನೋದು ಬಿಂಬಿತವಾಗಿದೆ. ಆದ್ರೆ ಭಾಗವತ್ ಈಗ ಕಾಶಿ ಹಾಗೂ ಮಥುರಾದಲ್ಲಿ ದೇಗುಲ ನಿರ್ಮಿಸುವ ಅಭಿಯಾನಕ್ಕೆ RSS ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ರಾಮ ಮಂದಿರ ಹೋರಾಟ ಯಶಸ್ವಿಯಾಗಿ ಅಲ್ಲಿ ಭವ್ಯ ದೇಗುಲ ನಿರ್ಮಾಣ ಆದ ಬೆನ್ನಲ್ಲೇ ಈಗ ಮುಘಲರಿಂದ ಕಬ್ಜಾ ಆಗಿರೋ ಕಾಶಿ ಹಾಗೂ ಮಥುರಾಗಳ ಮೇಲೆ ಎಲ್ಲರೂ ಚಿತ್ತ ನೆಟ್ಟಿದ್ದಾರೆ. ಆದ್ರೆ ಈಗ ಭಾಗವತ್ ರಾಮ ಮಂದಿರಕ್ಕೆ ನಾವು ಬೆಂಬಲ ಕೊಟ್ವಿ, ಅದು ಅಲ್ಲಿಗೆ ಮುಗೀತು, ಎಲ್ಲಾ ಕಡೆಗಳಲ್ಲೂ ದೇವಸ್ಥಾನ ನಿರ್ಮಿಸ್ತಾ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇದೇ ವೇಳೆ RSS ಅಧಿಕೃತವಾಗಿ ಬೆಂಬಲ ಕೊಡೋದಿಲ್ಲ, ಆದ್ರೆ ಕಾರ್ಯಕರ್ತರು ಬೇಕಾದ್ರೆ ಈ ಹೋರಾಟಗಳಲ್ಲಿ ಭಾಗಿಯಾಗಬಹುದು, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇದು ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನು ಇದೇ ವೇಳೆ ಭಾರತದಿಂದ ಇಸ್ಲಾಂ ನಿರ್ಮೂಲನೆ ಆಗ್ಬೇಕು ಅನ್ನೋ ಪರಿಕಲ್ಪನೆ ಕೂಡ ಸಮಂಜಸವಲ್ಲ. ಇಸ್ಲಾಂ ಯಾವಾಗ ಉಗಮ ಆಯ್ತೋ ಅಂದಿನಿಂದಲೇ ಅದು ಭಾರತದಲ್ಲಿ ಇದೆ, ಅವರನ್ನ ಆಚೆಗೆ ಕಳಿಸ್ಬೇಕು ಅನ್ನೋ ಮಾತುಗಳನ್ನ ನಿಜವಾದ ಹಿಂದೂಗಳು ಹೇಳಲೇಬಾರದು. ಅದು ಹಿಂದೂಗಳು ಯೋಚನೆ ಮಾಡೋ ರೀತಿ ಅಲ್ವೇ ಅಲ್ಲ. ಸಮುದಾಯಗಳ ನಡುವೆ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸಿಕೊಂಡು ಮುಂದಕ್ಕೆ ಹೋಗ್ಬೇಕು. ಎರಡೂ ಸಮುದಾಯಗಳು ಸಾಮರಸ್ಯದಿಂದ ಬದುಕೋದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ವಿಷಯ ಏನಂದ್ರೆ ನಿಜವಾದ ಭಾರತೀಯರು ಯಾರು ಕೂಡ ಯಾರನ್ನು ಓಡಿಸ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇಲ್ಲ. ಭಾರತದಲ್ಲಿ ಇರುವವರೆಲ್ಲರೂ ದೇಶ ಪ್ರೇಮಿಗಳಾಗಿರ್ಬೇಕು, ದೇಶ ಮೊದಲು ಅನ್ನೋ ಮನಸ್ಥಿತಿಯನ್ನ ಇಟ್ಕೊಂಡಿರ್ಬೇಕು ಅನ್ನೋದನ್ನ ಅಷ್ಟೇ ಹೇಳ್ತಾ ಇರೋದು. ಆದ್ರೆ ಭಾರತವನ್ನ ಇನ್ನೊಂದು ಬಾಂಗ್ಲಾ ಅಥವಾ ಪಾಕಿಸ್ತಾನ ಮಾಡೋ ಪ್ರಯತ್ನಗಳು ನಡೀತಾ ಇರುವಾಗ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆಯನ್ನ ಹಲವರು ಕೇಳ್ತಾ ಇದ್ದಾರೆ. ಇನ್ನು ಈ ಹಿಂದೆ ಮೋಹನ್ ಭಾಗವತ್ ಒಂದು ವಿಚಾರವನ್ನ ಹೇಳಿದ್ರು, 75 ವರ್ಷ ಆಗ್ತಾ ಇದ್ದ ಹಾಗೆ ನಿವೃತ್ತಿ ಹೊಂದಬೇಕು, ಇದು ಎಲ್ಲಾ ನಾಯಕರ ಆದ್ಯ ಕರ್ತವ್ಯ ಆಗ್ಬೇಕು ಅನ್ನೋದನ್ನ ಹೇಳಿರ್ತಾರೆ. ಈ ಮಾತನ್ನ ಅವರು ಹೇಳಿದಾಗಲೇ ಪ್ರಧಾನಿ ಮೋದಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರ ಅನ್ನೋ ಚರ್ಚೆ ಶುರುವಾಗಿತ್ತು. ವಿಪಕ್ಷ ನಾಯಕರು ದನಿ ಏರಿಸಿ ಮೋದಿ ಯಾವಾಗ ರಿಸೈನ್ ಮಾಡ್ತಾರೆ ಅಂತೆಲ್ಲ ಕೇಳಿದ್ರು. ಈಗ ಅದೇ ವಿಚಾರದ ಬಗ್ಗೆ ಮಾತನಾಡಿರೋ ಮೋಹನ್ ಭಾಗವತ್, ನಾನು ಹಾಗೆ ಹೇಳಿದ್ದಲ್ಲ, ನಾನು ಮೋರೋಪಂತ್ ಅವರ ಹೇಳಿಕೆಯನ್ನ ಉಲ್ಲೇಖಿಸಿದ್ದು. ನಾನು ಈಗ ನಿವೃತ್ತಿ ಘೋಷಣೆ ಮಾಡೋದಿಲ್ಲ, ಸಂಘಕ್ಕೆ ಎಲ್ಲಿಯ ತನಕ ನನ್ನ ಅವಶ್ಯಕತೆ ಇರುತ್ತೋ ಅಲ್ಲಿಯ ತನಕ ನಾನು ಈ ಹುದ್ದೆಯಲ್ಲಿ ಇರ್ತೀನಿ, ಬದಲಾವಣೆ ಅವಶ್ಯಕತೆ ಬಂದಾಗ ಅವರೇ ಬದಲಾಯಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ. ಈಗ ಪವನ್ ಖೇರಾ ಅಂದು ನೀಡಿದ ಹೇಳಿಕೆ ಮತ್ತೆ ವೈರಲ್ ಆಗ್ತಾ ಇದೆ. ಈ ಹಿಂದೆ ಅವರು ಮೋಹನ್ ಭಾಗವತ್ ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ, ಸಾಮಾನ್ಯವಾಗಿ ಅವರು ಒಳ್ಳೆ ಸುದ್ದಿ ಹೇಳೋದಿಲ್ಲ, ಆದ್ರೆ ಈ ಬಾರಿ ನಿವೃತ್ತಿ ಬಗ್ಗೆ ಮಾತಾಡಿದ್ದಾರೆ. ಮೋದಿ ಯಾವಾಗ ರಿಸೈನ್ ಮಾಡ್ಬೋದು ಅಂತ ಹೇಳಿದ್ದು ವೈರಲ್ ಆಗ್ತಾ ಇದೆ. ಆದ್ರೆ ಈಗ ನೀಡಿರೋ ಹೇಳಿಕೆ ಯೂಟರ್ನ್ ರೀತಿ ಭಾಸವಾಗ್ತಾ ಇದ್ದು, ಇನ್ನು ಇದನ್ನೇ ರಾಹುಲ್ ಹಾಗೂ ವಿಪಕ್ಷಗಳು ಅಸ್ತ್ರ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.